ಓಂ ಉಪದೇಶ ಭೇದಾನ್ಯೇತಿ ಚಿನ್ನ ಉಭಯಸ್ಮಿನ್ನಪ್ಯ ವಿರೋಧಾತ್. 27ನೇ ಸೂತ್ರ ಇದು. ಅದರ ತತ್ವಪ್ರಕಾಶಕ ನಾವು ನೋಡ್ತಿದ್ದೇವೆ. ಪುರುಷ ಸೂಕ್ತದಲ್ಲಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಭಗವಂತನ 3 ರೂಪಗಳು ದ್ಯುಲೋಕದಲ್ಲಿವೆ ಅಂತ ವರ್ಣನೆ ಬಂದಿದೆ. ಇನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ದಿವ ಪರಹ ಅಂತ ವರ್ಣನೆ ಬಂದಿದೆ. ಆದರೆ ಅವೆರಡಕ್ಕೂ ಕೂಡ ತಾತ್ಪರ್ಯ ಒಂದೇ ಇದೆ. ಶಬ್ದ ಪ್ರಯೋಗ ಬೇರೆ ಇರಬಹುದು, ತಾತ್ಪರ್ಯ ಒಂದೇ ಇದೆ. ಅದರಿಂದ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ನೋದನ್ನ ಸಮರ್ಥನೆ ಮಾಡ್ತಿದ್ದೀವಿ. ದ್ಯು ಅನ್ನೋ ಶಬ್ದ ಏನಿದೆ ಅದು ಪಾರಿಭಾಷಿಕವಾದ ಶಬ್ದ. ಅದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯ ಅರ್ಥ ಆಗ್ತದೆ. ತ್ರಿಲೋಕಾಪೇಕ್ಷೆಯ 3 ಲೋಕಗಳು ಅಂತ ಪರಿಗಣನೆ ಮಾಡಿದಾಗ ಅದು ಈ 1,00,000 ಯೋಜನೆ ಎತ್ತರ ಇರುವಂತಹ ಅಂತರಿಕ್ಷಕ್ಕಿಂತ ಮೇಲಿರುವ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವು 3 ಕೂಡ ದ್ಯು ಅಂತ ಕರ್ಕೊಂಡಿವೆ. ಆದ್ರಿಂದ ಈ ಭಗವಂತನ 3 ರೂಪಗಳು ದ್ವಿಲೋಕದಲ್ಲೇ ಇವೆ ಅಂತ ಹೀಗೆ ಹೇಳಿದಂತಾಗ್ತದೆ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ಆಧಾರ ಇದೆ. ಲೋಕತ್ರಯ ವಿವಕ್ಷಾಯಾಂ ಪರತೋ 1,00,000 ಯೋಜನಾತ್ ಸರ್ವಂ ದ್ಯೌರಿತಿ ವಿಜ್ಞೇಯಂ. 3 ಲೋಕಗಳನ್ನು ಪರಿಗಣನೆ ಮಾಡಿದಾಗ 1,00,000 ಯೋಜನೆ ದಾಟಿದ ಮೇಲೆ ಎಲ್ಲವೂ ಕೂಡ ದ್ಯು. ಆದ್ರಿಂದ ಅಲ್ಲಿರುವಂಥದ್ದೆಲ್ಲವೂ ದ್ಯು ಅಂತ ಕರೆಸಿಕೊಳ್ಳುವುದರಿಂದ ಅಲ್ಲಿರುವ ಭಗವಂತನ ರೂಪಗಳನ್ನು ಕೂಡ ದ್ಯು ಅಂತ ಹೀಗೆ ಹೇಳ್ತಾರೆ. ದಿವ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಉಪನಿಷತ್ತಿನ ಭಾಷ್ಯವೇ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟಿವೆ. ಸಪ್ತಲೋಕಾಪೇಕ್ಷೆಯ ಇಂದ್ರ ಸದನಸ್ಯ ದ್ಯುತ್ವಾತ್ ವೈಕುಂಠಸ್ಯ ದಿವಪರತ್ವಂ. ಛಾಂದೋಗ್ಯ ಭಾಷ್ಯದಲ್ಲೇ ಮತ್ತೊಂದು ಕಡೆ ವಿವರಣೆ ಇರುವಂತೆ ಈ ಇಂದ್ರ ಸದನವೂ ಒಂದು ದ್ಯುಲೋಕ, ಮೇರುವೂ ಒಂದು ದ್ಯುಲೋಕ, ಸೂರ್ಯಮಂಡಲವೂ ಒಂದು ದ್ಯುಲೋಕ. ಇಂದ್ರ ಸದನದ ಮೇಲಿರುವ ವೈಕುಂಠ, ಮೇರುವಿನ ಮೇಲಿರುವಂತಹ ಅನಂತಾಸನ, ಹಾಗೆ ಸೂರ್ಯಮಂಡಲದ ಮೇಲಿರುವಂತಹ ಶ್ವೇತದ್ವೀಪ ಅವೆಲ್ಲವೂ ಕೂಡ ಪ್ರತ್ಯೇಕವಾಗಿ ದ್ಯು ಅಂತ ಕರೆಸ್ಕೊತವೆ. ಆದ್ರಿಂದ ಅಲ್ಲಿರುವಂತಹ ಭಗವಂತನ ಆಯಾ ಲೋಕಗಳಲ್ಲಿರುವಂತಹ ಭಗವಂತನ ರೂಪಗಳೆಲ್ಲವೂ ಕೂಡ ದಿವಪರ ಅಂತ ಹೀಗೆ ವರ್ಣಿತ ಆಗ್ತದೆ. ತತ್ರಸ್ಥ ಮೂರ್ತಿ ತ್ರಯಸ್ಯ ದಿವಪರತ್ವಂ ಚ ಯುಜ್ಯತೆ. ಅತಃ ಉಭಯತ ಉಪದೇಶೇ ಅಪಿ, 2 ರೀತಿಯಾಗಿ ಉಪದೇಶ ಅಥವಾ ವ್ಯಪದೇಶ ಮಾಡಿದ್ರೂ ವಿರೋಧಾಭಾವ, ಯಾವುದೇ ರೀತಿಯಾದ ವಿರೋಧ ಇಲ್ಲದ್ರಿಂದ ಉಭಯತ್ರಾಪಿ ಏಕಮೇವ ವಿಷ್ಣುವಾಖ್ಯಂ ವಸ್ತು ಉಚ್ಯತೆ. 2 ಕಡೆಯೂ ಕೂಡ ಪುರುಷ ಸೂಕ್ತದಲ್ಲಿ ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಿಷ್ಣುವಿನ ಒಂದೇ ರೂಪವೇ ವರ್ಣಿತವಾಗಿದೆ ಅಂತ ಅದರ ಅಭಿಪ್ರಾಯ. ಏವಂ ಪೃಥ್ವೀ ಅಂತರಿಕ್ಷ ಸ್ವರಾತ್ಮಕ ಸರ್ವಲೋಕೇಭ್ಯ ಕ್ರಮೇಣ ಅನಂತಾಸನಾದೀನಾಂ ಉಚ್ಚತ್ವೇನ ಸರ್ವತಃ ಪೃಷ್ಠತ್ವಂ. ಇಲ್ಲಿಗೆ ಸ್ವಲ್ಪ ನಿಲ್ಲಿಸುತ್ತೇನೆ. ಪೃಥ್ವ್ಯಾತ್ಮಕವಾದ ಲೋಕಗಳು, ಪೃಥ್ವಿ ಸ್ತರದಲ್ಲಿರುವ ಲೋಕಗಳು, ಅಂತರಿಕ್ಷ ಸ್ತರದಲ್ಲಿರುವಂತಹ ಲೋಕಗಳು, ಹಾಗೆ ಸ್ವರಾತ್ಮಕವಾದ ಸ್ವರ್ಗ ಸ್ತರದಲ್ಲಿರುವಂತಹ ಲೋಕಗಳು. ಈ ಎಲ್ಲ ಲೋಕಗಳಿಗಿಂತಲೂ ಕೂಡ ಅನಂತಾಸನ, ಶ್ವೇತದ್ವೀಪ ಮತ್ತು ವೈಕುಂಠ ಇವೆಲ್ಲವೂ ಕೂಡ ಉಚ್ಚವಾಗಿವೆ. ಆದ್ರಿಂದ ಅವುಗಳನ್ನ ಸರ್ವತಃ ಪೃಷ್ಠ ಅಂತ ಹೀಗೆ ವರ್ಣನೆ ಮಾಡಿದರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಅಲ್ಲಿ ಸರ್ವತಃ ಪೃಷ್ಠೆ ಅಂತ ಹೀಗೆಲ್ಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶಬ್ದ ಇದೆ. ಅದರಿಂದ ಸರ್ವತಃ ಪೃಷ್ಠ ಅಂದ್ರೆ ಮೇಲಿರುವಂಥವು ಅಂತ ಅರ್ಥ. ಆ ಮೇಲಿರುವುದು ಅನ್ನೋದಕ್ಕೆ ಈ ತರ ಅರ್ಥ ಆಗ್ತದೆ. ಸರ್ವತಃ ಪೃಷ್ಠತ್ವಂ ತಥಾ ಮೇರು ವೈಜಯಂತ ಸತ್ಯಲೋಕೇಭ್ಯ ಬ್ರಹ್ಮಸದನೇಭ್ಯ ತೇಷಾಂ ಕ್ರಮೇಣ ಉಚ್ಚತ್ವಾತ್ ವಿಶ್ವತಃ ಪೃಷ್ಠತ್ವಂ ಚ ಜ್ಞಾತವ್ಯಂ. ಹಾಗೇನೆ ಮೇರು ಲೋಕ, ವೈಜಯಂತ ಲೋಕ ಮತ್ತು ಸತ್ಯಲೋಕ ಇವೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮನ ಲೋಕಗಳು ಅಂತ ಕರೆಸ್ಕೊಂಡಿರ್ತಾರೆ. ಇವು ಚತುರ್ಮುಖ ಬ್ರಹ್ಮನಿಗೆ ಒಂದೊಂದು ಕಡೆ ಒಂದೊಂದು ಸ್ಥಾನ ಇದೆ. ಪೃಥಿವ್ಯಾಂ ಬ್ರಹ್ಮಣೋ ಮೇರವು ಅಂತ ಹೀಗೆಲ್ಲ ಅದರ ವಿವರಣ ಕಂಡು ಬರ್ತದೆ. ಚತುರ್ಮುಖ ಬ್ರಹ್ಮನಿಗೆ ಅನೇಕ ಲೋಕಗಳಿವೆ. ಪೃಥ್ವಿ ಸ್ತರದಲ್ಲಿ ಆ ಚತುರ್ಮುಖ ಬ್ರಹ್ಮನ ಲೋಕ, ಅವನ ಆಶ್ರಯ ಸ್ಥಾನ ಅಂದ್ರೆ
ಮೇರು ಪರ್ವತದಲ್ಲಿರುವಂತಹ ಜಯಂತ, ಪೃಥಿವ್ಯಾಂ ಬ್ರಹ್ಮಣೋ ಮೇರವು. ಮತ್ತೆ ಎರಡನೇದ್ದು ಅಂತರಿಕ್ಷ ಲೋಕ ಸ್ತರದಲ್ಲಿ ಇರುವಂಥದ್ದು. ಅಂತರಿಕ್ಷ ಸ್ತರದಲ್ಲಿರುವಂಥದ್ದು ಮುಂದಿದ್ದು. ಮತ್ತೆ ತೃತೀಯಂ ಸತ್ಯಲೋಕಂಚ, ಮೂರನೇದ್ದು ಸತ್ಯಲೋಕ ಅಂತ ಈಗ ಹೆಸರು. ಅದನ್ನ ಈ ಅನುವಾದ ಮಾಡುವಾಗ ಸ್ವಲ್ಪ ಅಸ್ತವ್ಯಸ್ತ ಮಾಡಿರುವ ಸಾಧ್ಯತೆ ಇದೆ. ಪೃಥ್ವಿ ಸ್ತರದಲ್ಲಿರುವಂತಹ ಬ್ರಹ್ಮಲೋಕ ಮೊದಲನೇದ್ದು, ಮತ್ತೆ ಅಂತರಿಕ್ಷ ಸ್ತರದಲ್ಲಿರುವಂತಹ ಜಯಂತ ಲೋಕ ಎರಡನೇದ್ದು. ಆ ಜಯಂತ ಅಂತಿದೆಯಲ್ಲ, ಅದನ್ನ ಹಿಂದಿಗೆ ಅನ್ವಯ ಮಾಡಬೇಕು ಮುಂದಿಗೆ ಅನ್ವಯ ಮಾಡಬೇಕು ಅಂತ ಕೆಲವು ಸರಿ ಕನ್ಫ್ಯೂಸ್ ಆಗ್ತದೆ. ಈಗ ನಾನು ನೋಡಿದ ಕಡೆ ಪೃಥ್ವಿ ಸ್ತರದಲ್ಲಿರುವಂತಹ ಬ್ರಹ್ಮಸದನ ಅದು ಮೇರು ಪರ್ವತದಲ್ಲಿರುವಂತಹ ಜಯಂತ ಅಂತ ಹೀಗೆ ಮಾಡಿದ್ದಾರೆ. ಜಯಂತಂತೂ ಅಂತರಿಕ್ಷಗಂ ಅಂತ, ಜಯಂತ ಅಂತ ಅನ್ನೋದು ಅಂತರಿಕ್ಷದಲ್ಲಿರುವಂಥದ್ದು ಅಂತ ಅಲ್ಲಿ ಮುಂದೆ ಮಾಡಿದ್ರೆ ಚೆನ್ನಾಗಿರ್ತದೆ. ಬೇರೆ ಕಡೆ ಹಾಗೆ ನಂಗೆ ಓದಿ ನೆನಪಿದೆ. ಅಂತೂ ಅದೇನೇ ಇರಲಿ, ಪೃಥ್ವಿ ಸ್ತರದಲ್ಲಿ ಒಂದು ಚತುರ್ಮುಖ ಬ್ರಹ್ಮನ ಸ್ಥಾನ ಇದೆ, ಅಂತರಿಕ್ಷ ಸ್ತರದಲ್ಲಿ ಮತ್ತೊಂದು ಸ್ಥಾನ ಇದೆ. ಮೂರನೇದ್ದು ಸತ್ಯಲೋಕ ಅಂತೇಳಿ ಮೂರನೇದು. ಇತಿ ಸದನಂ ತ್ರಿವಿಧಂ ಸ್ಮೃತಂ. ಹೀಗೆ ಮೂರು ರೀತಿಯಾದ ಲೋಕಗಳಿವೆ. ಮುಂದೆ ತೇಭ್ಯ ಅನಂತಾಸನಾದ್ಯಾಹ ಯತ್ ಪರತಃ ವಿಶ್ವತಃ ಪರೇ. ಇವುಗಳಿಗಿಂತ ಮೇಲೆ ಅನಂತಾಸನ ಇತ್ಯಾದಿ ಲೋಕಗಳಿವೆ. ಆದ್ರಿಂದ ಅವುಗಳನ್ನು ವಿಶ್ವತಃ ಪರ ಅಂತ ಹೇಳ್ತಾರೆ. ಹೀಗೆ ಚಾಂದೋಗ್ಯ ಉಪನಿಷತ್ತಿನ ಶ್ಲೋಕವೇ ಅವು ಯಾವ್ಯಾವ ಸ್ತರದಲ್ಲಿವೆ, ಚಾಂದೋಗ್ಯ ಉಪನಿಷತ್ತು ಭಾಷ್ಯದ ಶ್ಲೋಕಗಳಿವು. ಅವು ಹೇಗೆ ವಿಶ್ವತಃ ಪರ ಅನ್ನೋದನ್ನ ಅವೇ ವಿವರಿಸಿವೆ. ಹೀಗೆ ಆ ಚಾಂದೋಗ್ಯ ಭಾಷ್ಯದಲ್ಲಿರುವಂಥದ್ದನ್ನೇ ಜಯತೀರ್ಥರು ತಮ್ಮ ಟೀಕಾದಲ್ಲಿ ಅಲ್ಲಿ ತಗೊಂಡಿದ್ದಾರೆ. ತಗೊಂಡು ಮೇರು ವೈಜಯಂತ ಸತ್ಯಲೋಕೇಭ್ಯ ಬ್ರಹ್ಮ ಸದನೇಭ್ಯ ಅಂತ ಬರೆದಿದ್ದಾರೆ. ಇದನ್ನು ಗಮನಿಸಿ. ಮೇರು ಅನ್ನೋದು ಪೃಥ್ವಿ ಸ್ತರ, ವೈಜಯಂತ ಅಥವಾ ಜಯಂತ ಅಂತ ಅನ್ನೋದು ಇದು ಅಂತರಿಕ್ಷ ಸ್ತರದಲ್ಲಿ, ಮತ್ತೆ ಸತ್ಯಲೋಕ ಅಂತ ಅನ್ನೋದು ಅದರ ಮುಂದಿನ ಸ್ತರದಲ್ಲಿ. ಒಂದ್ ಕಡೆ ಜಯಂತ ಅಂತಿದೆ, ಒಂದ್ ಕಡೆ ವೈಜಯಂತ ಅಂತಿದೆ. ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದೆರಡೂ ಕೂಡ ಅಂತರಿಕ್ಷ ಸ್ತರದಲ್ಲಿರುವಂಥದ್ದೇ. ಅದರಿಂದ ಅವೆರಡನ್ನು ಒಂದೇ ಅಂತ ನಾವು ತಿಳ್ಕೋಬೇಕು. ಅಲ್ಲದ್ರ ಬಗ್ಗೆ ಏನು ಗೊಂದಲ ಮಾಡಬಾರ್ದು. ಅದಕ್ಕಾಗಿಯೇ ಮೇರು ವೈಜಯಂತ ಸತ್ಯಲೋಕೇಭ್ಯ ಈ ಮೂರಕ್ಕೂ ಕೂಡ ದ್ವಂದ್ವ ಸಮಾಸ ಮಾಡಿ ಇವು ಮೂರು ಕೂಡ ಬ್ರಹ್ಮಸದನಗಳು ಅಂತ ಆ ಜಯತೀರ್ಥರು ಅದನ್ನ ಬರೆದಿದ್ದಾರೆ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋ ವಿವಿಧುಷುಸ್ತತ್ವಂ ಪರ್ಯಪೃಚ್ಛತ್ ಸದಾಶಿವ. ಈ ತಲವಕಾರ ಉಪನಿಷತ್ತಿನ ಭಾಷೆ ಮುಗಿದ ಮೇಲೆ ಅದರ ಮುಂದೆ ಮತ್ತೊಂದು ಉಪನಿಷತ್ತು, ಯಾವ ಉಪನಿಷತ್ತು ಅಂತ ನೆನಪಾಗ್ತಿಲ್ಲ, ಅಲ್ಲಿ ಈ ವಿಷಯ ಬಂದಿದೆ. ವೈಜಯಂತದಲ್ಲಿ ಚತುರ್ಮುಖ ಬ್ರಹ್ಮ ಕೂತಾಗ ಅಲ್ಲಿ ಅವನನ್ನ ಏಕಾಂತದಲ್ಲಿ ಈ ಶಿವ ಸಮೀಪಿಸಿದ. ಅವನಿಗೆ ಈ ಭಗವಂತನ ತತ್ವವನ್ನು ತಿಳಿಯಬೇಕಾದ ಒಂದು ಕುತೂಹಲ ಇತ್ತು. ಅದಕ್ಕಾಗಿ ಪ್ರಶ್ನೆ ಮಾಡಿದ ಅಂತ ಅಲ್ಲಿ ಉಲ್ಲೇಖ ಬಂದಿದೆ. ಹೀಗೆ ಚತುರ್ಮುಖ ಬ್ರಹ್ಮ ಒಂದೊಂದು ಕಡೆ ಕೂತಿರ್ತಾನೆ. ಹೀಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ತಲವಕಾರ ಉಪನಿಷತ್ತಿನ ಭಾಷ್ಯ. ಆ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಕೆಲವು ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಆರಂಭದಲ್ಲೇ ಬೇರೆ ಒಂದು ಪುರಾಣದ ಶ್ಲೋಕಗಳನ್ನ, ಅದರಲ್ಲೇ ಬರೋದು ವೈಜಯಂತೆ ಸಮಾಸೀನಂ ಅಂತ. ಕೆಲವು ಕಡೆ ಜಯಂತ ಅಂತ ಬಂತು, ಕೆಲವು ಕಡೆ ವೈಜಯಂತ ಅಂತ ಬಂತಲ್ಲ, ಅದಕ್ಕೆ ಪೂರಕವಾಗಿ ಅದನ್ನ ಆ ಉಪನಿಷತ್ತಲ್ಲಿ ಬಂದದನ್ನು ಹೇಳಿದೆ. ಇತಿ ಈಗ ಟೀಕಾ ನೋಡಿ. ಬ್ರಹ್ಮಸದನೇಭ್ಯ ತೇಷಾಂ ಕ್ರಮೇಣ ಉಚ್ಚತ್ವಾತ್. ಈ ಮೂರು ಬ್ರಹ್ಮಸದನಗಳಿಗಿಂತ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ಅವು ಉಚ್ಚ ಅಂತ ಕರೆಸ್ಕೋತವೆ. ಪೃಥ್ವಿ ಸ್ತರದಲ್ಲಿ ಒಂದು ಉಚ್ಚ, ಅಂತರಿಕ್ಷ ಸ್ತರದಲ್ಲಿ ಮತ್ತೊಂದು ಲೋಕ ಉಚ್ಚ, ಮತ್ತೆ ಸ್ವಸ್ಥರದಲ್ಲಿ ಇನ್ನೊಂದು ಲೋಕ ಉಚ್ಚ ಆಗ್ತದೆ. ಆಯಾ ವೈಕುಂಠ ಬ್ರಹ್ಮನ ಲೋಕಗಳಿಗಿಂತ ಪೃಷ್ಠತ್ವ ವಿಶ್ವತಃ ಪೃಷ್ಠತ್ವಂಚ ಜ್ಞಾತವ್ಯಂ. ತಸ್ಮಾತ್ ಗಾಯತ್ರಿ ವಿಷ್ಣುರೇವ ಸಯೇವ ಜ್ಯೋತಿ ಆನಂದಮಯಶ್ಚ ಇತಿ ಸಿದ್ಧಂ. ಆದ್ದರಿಂದ ಗಾಯತ್ರಿ ಅಂದ್ರೆ ವಿಷ್ಣುವೇ, ಅವನೇ ಜ್ಯೋತಿ, ಅವನೇ ಆನಂದಮಯ ಎಂಬುದಾಗಿ ನಮಗೆ ಸಿದ್ಧ ಆಯಿತು ಅಂತ ಅದರ ತಾತ್ಪರ್ಯ. ಭಾವದೀಪ ಟಿಪ್ಪಣಿಯಲ್ಲಿ
ನನು ದ್ವಿತೀಯ ಸ್ಕಂದ ತಾತ್ಪರ್ಯ ಷಷ್ಟಾಧ್ಯಾಯೇ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ತ್ರೀಣಿ ಧಾಮಾನಿ ವಿಷ್ಣುರ್ಮಿ ತ್ರಿಲೋಕಾದ್ ಬಹಿರೇವ ಹಿ ಅಂತ ಬಂದಿದೆ. ಅದರಿಂದ ನೀವು ಹೇಗೆ ಭಾಷ್ಯ ಅಂತ ಹೇಳ್ತೀರಿ? ಇತಿ ಕಥಂ ಭಾಷ್ಯ, ಅಲ್ಲಿ ಭಾಷ್ಯತ್ವ ಹೇಳಿದಾರಲ್ಲ ಅಂತ ಒಂದು ಪ್ರಶ್ನೆ ಇದೆ. ಈ ಅನಂತಾಸನ ವೈಕುಂಠ ನಾರಾಯಣ ಈ ಮೂರು ಲೋಕಗಳನ್ನು ಕೂಡ ಭಾಷ್ಯ ಅಂತ ಹೇಳಿದ್ದಾರೆ, ತ್ರಿಲೋಕಕ್ಕಿಂತಲೂ ಬಹಿ ಹೇಳಿದಾರಲ್ಲ, ಹೇಗೆ ಅಂದ್ರೆ ಅದಕ್ಕೆ ಭುವ ಸ್ವರ್ಗಶ್ಚ ಕೋಟ್ಯೇವ ಯೋಜನಾನ ಪವಿಸ್ತೃತವು ಇತ್ಯುಕ್ತೆ ಅಂತ ಮತ್ತೊಂದು ಶ್ಲೋಕವನ್ನು ಕೂಡ ಉದ್ಧರಿಸಿದ್ದಾರೆ. ಆ ದ್ವಿತೀಯ ಸ್ಕಂದದ 6ನೇ ಅಧ್ಯಾಯದ ತಾತ್ಪರ್ಯ ಅಂದ್ರೆ ಅದು 18, 19, 20 ಈ ಶ್ಲೋಕಗಳಲ್ಲಿ ಬರುವಂತಹ ತಾತ್ಪರ್ಯ. ಬ್ರಹ್ಮಪುರಾಣದ ಶ್ಲೋಕ ಅದನ್ನು ನೀವು ಗುರುತು ಮಾಡ್ಕೊಳ್ಳಿ. ನಾನು ಈಗಿನ ಪಾಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಶ್ನವನ್ನು ಕೈಗೆತ್ಕೊಂಡು ಅದಕ್ಕೆ ಉತ್ತರವನ್ನು ನೋಡ್ಕೊಳ್ಳೋ ಪ್ರಯತ್ನ ಏನು ಮಾಡ್ತಿಲ್ಲ. ಪ್ರಶ್ನೆ ನಮಗೆ ಮಹತ್ವದ್ದಾದಾಗ ಮಾತ್ರ ಉತ್ತರ ಕೂಡ ಮಹತ್ವದ್ದಾಗ್ತದೆ. ಅಲ್ಲಿ 3 ಲೋಕಗಳಿಗಿಂತ ಹೊರಗೆ ಇದೆ ಅಂತಿದೆ, ಅದು ನೀವು ದಿವಿ ಅಂತ ಹೇಗೆ ಹೇಳ್ತೀರಿ ಅಂತ ಅವ್ರದೊಂದು ಪ್ರಶ್ನೆ ಇದೆ ಅಷ್ಟೇ. ಅದರಿಂದ ಆ ಪ್ರಶ್ನೆ ಬಗ್ಗೆ ನೀವು ಯಾರು ಹೆಚ್ಚೇನು ಮನನ ಮಾಡೋದೇನು ಬೇಕಾಗಿಲ್ಲ. ಯಾರಿಗೆ ಪ್ರಶ್ನೆ ಬರ್ತದೆ ಅವ್ರು ಹೇಳಿದ್ರೆ ಸಾಕು. ಪ್ರಶ್ನೆ ಎಷ್ಟೇ ದೊಡ್ಡದಿರಲಿ, ಅದಕ್ಕೆ ಟಿಪ್ಪಣಿ ಬರೆದವ್ರು ಎಷ್ಟೇ ದೊಡ್ಡವರು ಇರಲಿ, ನಮಗೆ ಆ ಪ್ರಶ್ನೆ ಬಂದು ನಮಗದು ತೊಂದರೆ ಕೊಟ್ಟಾಗ ಮಾತ್ರ ಉತ್ತರಕ್ಕೆ ಮಹತ್ವ. ಭುವ ಸ್ವರ್ಗಶ್ಚ ಈ ಕೋಟ್ಯೈವ ಯೋಜನಾನ ಪ್ರವಿಸ್ತೃತವು ಇತ್ಯುಕ್ತೆ, ಈ ಭೂಲೋಕ ಮತ್ತು ಸ್ವರ್ಗಲೋಕ ಇಲ್ಲ, ಭುವರ್ಲೋಕ ಮತ್ತು ಸ್ವರ್ಗಲೋಕಗಳು ಇವೆರಡೂ ಕೂಡ 1 ಕೋಟಿ ಯೋಜನ ವಿಸ್ತೃತ ಆಗಿದೆ ಅಂತ ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ ಅವರು. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದ 52ನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಚಾರ. ಈ ಧರ್ಮರಾಜ ತನ್ನ ಸಭೆಯಲ್ಲಿ ತಾನು ಕೂತ್ಕೊಂಡಿದ್ದ, ಆಗಲ್ಲಿ ನಾರದರು ಬಂದರು. ಅವನಿಗೆ ಬೇರೆ ಬೇರೆ ಲೋಕಗಳ ಬಗ್ಗೆ ವರ್ಣನೆ ಮಾಡಿದರು ಅಂತೆಲ್ಲ ಕೇಳಿ ಬರ್ತದಲ್ಲ, ಅಲ್ಲಿ ಬಂದಿರುವಂತಹ ವಿಚಾರ ಅದು ಒಂದು ವಿಷಯ ಗಮನದಲ್ಲಿರಲಿ ಅಂತಷ್ಟೇ. ಭುವ ಸ್ವರ್ಗಶ್ಚ ಕೋಟ್ಯೈವ ಯೋಜನಾನ ಪ್ರವಿಸ್ತೃತವು ಅಂತ ಏನಿದೆ ಅದು 52 ಅಲ್ಲ 57ನೇ ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ದೊಡ್ಡ ಸಭಾಂಗಣದಲ್ಲಿ ರಾಜ ಉಳಿದೆಲ್ಲ ರಾಜರು ಸಹೋದರ ಜೊತೆಗೆ ಯುಧಿಷ್ಠಿರ ಕೂತಿದ್ದ. ಅಲ್ಲಿ ನಾರದರು ಅವನ ಬಳಿಗೆ ಬಂದು ದೇವ ಸಭೆಗಳ ಬಗ್ಗೆ ಬೇರೆ ಬೇರೆ ಲೋಕಗಳ ಬಗ್ಗೆ ವರ್ಣನೆ ಮಾಡಿದರು ಅಂತ ಅಲ್ಲಿ ಪ್ರಶ್ನೆ ಬಂದಿದೆ. ಅಲ್ಲಿ ಅವನು ಕೇಳ್ತಾನೆ, ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷ ಯೋಜನ ಮುಶ್ಚಿತಂ, ಭೂಮಿಯಿಂದ ಅಂತರಿಕ್ಷ ಲೋಕ 1 ಲಕ್ಷ ಯೋಜನದಲ್ಲಿದೆ ಅಂತ ಹೇಳಿದಿರಿ, ಸ್ವರ್ಗಲೋಕ 1/2 ಕೋಟಿ ಯೋಜನ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡ್ರಿ ಅಂತ ಕೇಳ್ತಾನೆ. ಅಲ್ಲಿ ಬಂದಿರುವಂತಹ 57ನೇ ಶ್ಲೋಕ ಅದು. ಅಲ್ಲಿ ಯಾರಾದ್ರೂ ಮುಂದೆ ಆ ಪುಸ್ತಕಗಳನ್ನು ನೋಡುವವರಿಗೆ ಅನುಕೂಲ ಆಗಲಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಎಲ್ಲ ಶ್ರೋತೃಗಳು ಕೂಡ ನಿಮ್ಮ ಪುಸ್ತಕಗಳಲ್ಲಿ ಅದನ್ನು ಬರೆದಿಟ್ಕೊಂಡಿದ್ರೆ ಮುಂದೆ ನೋಡುವವರಿಗೆ ಅನುಕೂಲ ಆಗ್ತದೆ. ನಾನು ಆ ಪ್ರಶ್ನವನ್ನು ಕೈಗೆತ್ಕೊಂಡಿಲ್ಲ, ಅದರ ಉತ್ತರವನ್ನು ಕೂಡ ಕೈಗೆತ್ಕೊಂಡಿಲ್ಲ. ಭಗವಂತನಿಗೆ 3 ಸ್ವರೂಪಾಂಶಗಳಿವೆ, ಒಂದು ಭಿನ್ನಾಂಶ ಇದೆ ಅಂತ ಹಿಂದೆ ಬಂದಿತ್ತಲ್ಲ, ಅದು ಕೂಡ ಆ 2ನೇ ಸ್ಕಂದದ 6ನೇ ಅಧ್ಯಾಯದ 18ನೇ ಶ್ಲೋಕ ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಉದ್ಧಾರ ಮಾಡುವಾಗ ಆ ಒಂದು ಶ್ಲೋಕನೂ ಬಂದಿದೆ. ಅದು ನಮಗೆ ಪೂರಕವಾಗಿದೆ, ಒಂದು ಎಕ್ಸ್ಟ್ರಾ ರೆಫರೆನ್ಸ್ ಅನ್ನೋದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ವಾಮನ ಪುರಾಣದ ಮಾತಲ್ಲಿದೆ. ಮೂಲ ಶ್ಲೋಕ ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ, ಈ ಪರಮ ಪುರುಷನ ಮಹಿಮೆ ಅಪಾರವಾಗಿದೆ. ಪಾದೋಸ್ಯ ಸರ್ವಾಭೂತಾನಿ ಪುಂಸ ಸ್ಥಿತಿ ವಿಧೋ ವಿದುಹು, ಇವನಿಗೆ ಸಕಲಗಳು ಕೂಡ ಪಾದಗಳಾಗಿವೆ, ಈ ಎಲ್ಲ ಜೀವಿಗಳು ಕೂಡ ಇವನ ಪಾದಗಳಾಗಿವೆ. ಸ್ಥಿತಿ ವಿಧ, ಆ ಪುಂಸಃ ಅಂದ್ರೆ ಪರಮ ಪುರುಷನ ಸ್ಥಿತಿ, ಅವನ ಮಹಿಮೆಯನ್ನು ತಿಳಿದವ್ರು ಹೀಗೆ ಹೇಳ್ತಾರೆ, ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ವಧಾಯಿ ಮೂರ್ಧಸು ಅಂತ. ಹೀಗೆ 3 ಲೋಕಗಳಿವೆ ಅಂತ ಅದರ ವರ್ಣನ ಮಾಡಿದ್ದಾರೆ. ಜೀವರು ಅವನ ಭಿನ್ನಾಂಶರಾಗಿದ್ದಾರೆ. ಅಲ್ಲಿ ಇದೊಂದು ಶ್ಲೋಕ, ಸ್ವರೂಪಾಂಶೋ ವಿಭಿನ್ನಾಂಶ, ವಾಮನ ಪುರಾಣದ ಮಾತು. ಭಗವಂತನಿಗೆ 2 ರೀತಿಯಾದ ಅಂಶಗಳಿವೆ, ಕೆಲವು ಸ್ವರೂಪಾಂಶಗಳು, ಕೆಲವು ಭಿನ್ನಾಂಶಗಳು. ಅನಂತಾಸನ ವೈಕುಂಠ ಪದ್ಮನಾಭ ಇವೆಲ್ಲ ಸ್ವಯಂ ಅವನೇ ಭಗವಂತನೇ, ಅದು ನಮ್ಮ ಸ್ವರೂಪಾಂಶ. ಜೀವಾಯಮೇ ವಿಭಿನ್ನಾಂಶ, ಜೀವರು ವಿಭಿನ್ನಾಂಶರಾಗಿದ್ದಾರೆ. ಅವರು ಧರ್ಮಾಧರ್ಮಾದಿ ಸಂಯತಾ, ಪುಣ್ಯ ಪಾಪ ಇತ್ಯಾದಿಗಳಿಗೆ ಬದ್ಧರಾದವರು ಆ ಜೀವರು, ಅವರು ಅವನ ಭಿನ್ನಾಂಶರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಇದು ನಾವೀಗಾಗಲೇ ಈಗ ನೋಡಿದ್ದೇವೆ. ಇಲ್ಲಿ ಭಾಗವತ ತಾತ್ಪರ್ಯವನ್ನು ನಾವು ನೋಡ್ತಿರೋದ್ರಿಂದ ಅಲ್ಲಿ ಬಂದದನ್ನು ಹೇಳಿದ್ದೀನಿ, ನೀವು ಅದನ್ನು ಗುರುತು ಮಾಡ್ಕೊಳ್ಬಹುದು.
ಶ್ರೋತೃಗಳು ಇದೊಂದು ವಿಷಯವನ್ನು ಗಮನಿಸಬೇಕು. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ 599ನೇ ಪುಟದಲ್ಲಿ ಪೂರ್ವ ಪಕ್ಷಸ್ತು ಆಮೇಲೆ ಸಿದ್ಧಾಂತಸ್ತು ಅಂತ ಅದರ ಪೂರ್ವ ಪಕ್ಷ ಮತ್ತು ಸಿದ್ಧಾಂತವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಈಗಾಗಲೇ ಅದು ಗೊತ್ತಿದೆ, ಅದರಲ್ಲೇನು ವ್ಯತ್ಯಾಸ ಏನಿಲ್ಲ. ಆದ್ರೆ ಈ ತರ ಸರಳವಾಗಿ ಪೂರ್ವ ಪಕ್ಷದ ಸಂಗ್ರಹ ಮತ್ತು ಸಿದ್ಧಾಂತದ ಸಂಗ್ರಹ ಅವರು ಅಲ್ಲಲ್ಲಿ ಕೊಟ್ಟಿರ್ತಾರೆ ಪ್ರತಿಯೊಂದು ಅಧಿಕರಣದ ಕೊನೆಗೆ. ಅಂಥದನ್ನೆಲ್ಲ ವಿಷಯದ ಸ್ಪಷ್ಟತೆಗಾಗಿ ಮತ್ತೆ ಕಠಿಣವಾದಂತಹ ವಿಷಯ ಕೊನೆಗೊಂದು ಬಾರಿ ಸಂಗ್ರಹ ರೂಪದಿಂದ ಮನಸ್ಸಿನಲ್ಲಿ ಉಳಿಯಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲರೂ ಕೂಡ ಗಮನಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.